ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಜಾಣುಗೆ ಬೆಳಗಿನ ತಿಂಡಿ ತಿನ್ನಿಸೋ ಸ್ವಲ್ಪ ಲೇಟ್ ಆಗಿಬಿಡ್ತು. ಅಮ್ಮ ಬೇರೆ ಇರಲಿಲ್ಲ, ಅವ್ರ ಊರಿಗೆ ಹೋಗಿದ್ರಾ. ಇನ್ನು ನಾನು ತಿಂಡಿನೆಲ್ಲ ರೆಡಿ ಮಾಡಿ ಇವ್ರಿಗೆ ತಿನ್ನಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಅಪ್ಪನೂ ಇವಾಗ ಬಂದಿದ್ದಾರೆ, ಅವ್ರಿಗೆ ತಿಂಡಿ ಹಾಕ್ಕೊಡ್ಬೇಕು. ಹೆಂಗಿದೆ ಮಗ್ನೆ? ಹೆಂಗಿದೆ? ಹಾಂ, ಇದು ಕಲ್ತ್ಬಿಟ್ಟಿದ್ದಾರೆ ಆಯ್ತಾ. ನಾನು ತಿನ್ಸಿದ್ರೆ ಅದನ್ನೇ ಅವ್ರ ಅಪ್ಪ ತಿನ್ಸಿದ್ರೆ ಯಮ್ಮಿ ನೋಡಿ. ಚೆನ್ನಾಗಿಲ್ಲ, ತಿನ್ಬೇಕು. ಬೇಡ ಬೇಡ, ಹೊಡೆದೋಯ್ತದೆ. ಇನ್ನೊಂದು 2 ದಿನ ಬರಲಿ. ನೀನು ತಿನ್ ನೋಡು, ಟೇಸ್ಟ್ ಚೆನ್ನಾಗೈತೆ ಫಸ್ಟ್. ಜಣಿ ತಿನ್ನವ್ವ, ತಿನ್ನವ್ವ. ಜಣು ಬಂಗಾರಿ ತಿನ್ನು ತಿನ್ನು. ಏ ಕಳ್ಳು. ಹಿಂಗ್ ತುಟಿ ಇಟ್ಕೊಂಡ್ರೆ ಹಿಂಗ್ ಬಿಡೋದೇ ಇಲ್ಲ. ನಾನು ಮರ್ಸ್ಬಿಟ್ಟು ತಿನ್ಸ್ಬಿಡ್ಬೇಕು. ಹಿಂಗ್ ತಿನ್ಸ್ಬಿಡ್ಬೇಕು ನಾನು ಮರ್ಸಿ, ಅವಾಗ ತಿನ್ಕತ್ತಾರೆ. ಬೇರೆ ಏನಾದ್ರು ಫ್ರೂಟ್ಸ್ ಹಿಂಗೆ ಇಟ್ಕೋ ಕೈಯಲ್ಲಿ. ನಾನು ಇದನ್ನು ತುರ್ಕೋ. ನಾಳೆಯಿಂದ ಹಂಗೆ ಮಾಡ್ಬೇಕಲ್ಲ ಮಗ ನಿಮಗೆ. ತಿನ್ಕೊಬಿಡು ಓನ. ಅಲ್ಲಿ ಕರಿತವ್ರೆ ಅಂತ. ಫಸ್ಟ್ ಸೈಡ್ಗೆ ಇಟ್ಕೋ ಆಯ್ತಾ. ಬೇರೆ ಏನಾದ್ರು ಅನ್ಸು. ಇಲ್ಲ ತಿಂತದೆ ಮಗ. ಸ್ವಲ್ಪ ಟೈಮ್ ತಗೋತಾರೆ. ಆಮೇಲೆ ಇದೆಲ್ಲ ತಂದು ಕೊಟ್ಟಿದ್ದಾರೆ ನೋಡಿ ಹೊಸದಾಗಿ. ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇದ್ರದ್ದೊಂದು ಸಟ್ಟೆ ಬರುತ್ತೆ. ಪ್ಲೇಟು ಅದು ಇದು ಎಲ್ಲ ಬರ್ತದಲ್ಲ. ಪ್ಲೇಟು ಎಲ್ಲಾನು ಇದೆ ನೋಡಿ. ಈ ಥರ ಪ್ಲೇಟ್ ಇದೆ, ಮತ್ತೆ ನೀರು ಕುಡಿಲಿಕ್ಕೆ ಕಪ್ ಇದೆ, ಎಲ್ಲ ಫುಲ್ ಒಂದು ಸೆಟ್ಟೆ ಇದೆ. ಇದ್ರದ್ದು ಲಿಂಕ್ ಎಲ್ಲ ನಾನು ಬೇಕಿದ್ರೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸದ್ಯಕ್ಕೆ ಇದು ಇವಾಗ ಜಾಣಿಗೆ ಯೂಸ್ ಆಗಲ್ಲ. ಅವರೇ ತಿನ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ, ಅವಾಗ ಅದೆಲ್ಲ ಯೂಸ್ ಆಗುತ್ತೆ. ಇವಾಗ ಇದು ಯೂಸ್ ಆಗ್ತಾ ಇದೆ. ಇನ್ನು ಇವತ್ತು ಯಾಕೆ ಕೋಪ ಬಂದ್ರೆ ನಾನು ತಿನ್ನಿಸ್ತೀನಿ. ಗೊತ್ತಾಯ್ತೈತೆ ನಿಂಗೆ ಸಿಟ್ಟು ಬತ್ತೈತೆ, ಅದಕ್ಕೆ ತೋರ್ತಾ ಇದೆಯಾ ಬಾಯಿಗೆ ಪಾಪ ಮಗಿಗೆ. ಏನಿಲ್ಲ, ತಾಳ್ಮೆಯಿಂದಲೇ ತಿನ್ನಿಸ್ಬೇಕು. ಇದೊಂದು ಫುಲ್ ಟವಲ್ಲು ತಿಂಡಿ ಆಗೋಗುತ್ತೆ ಆ ಥರ ಅವರು. ಇನ್ನು ಇವತ್ತು ಹೊಸ ಮನೆ ನೋಡ್ಲಿಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಫೈನಲಿ ಡಿಸೈಡ್ ಮಾಡಿದ್ದೀವಿ, ಮನೆನೇ ನೋಡಬೇಕು ಅಂತ ಹೇಳ್ಬಿಟ್ಟು. ಅಪ್ಪು ಇಬ್ಬರು ಏಜೆಂಟ್ ಕೇಳಿದ್ದಾರೆ. ಅದರಲ್ಲಿ ಒಬ್ಬರು ಇವತ್ತು ಬರ್ಲಿಕ್ಕೆ ಕೇಳಿದಾರಲ್ವ ಅಪ್ಪು. ಒಂದು 3-4 ಮನೆ ತೋರಿಸ್ತಾರಂತೆ. ಓನಮ್ಮ ಬೇಕು. ತಿಂಕೋ ಪಿಯೋಗನ ತಿಂಕೋ ಅಂತ ಹೋಗೋಣ. ಅದಕ್ಕೆ ಇವತ್ತು ಎಲ್ಲಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಹೋಗಿ ನೋಡ್ಕೊಂಡು ಬರಬೇಕು. ನನಗೊಂಥರ ಖುಷಿ, ಮನೆಯೆಲ್ಲ ಯಾವ ಥರ ಇರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಸ್ವಂತ ಮನೆ ತಗೊಳ್ಳೋದು ಅಂದರೆ ಎಲ್ರಿಗೂ ಖುಷಿನೇ ಅಲ್ವಾ. ನಾನು ಒಂಚೂರು ಎಕ್ಸೈಟ್ ಆಗಿದ್ದೀನಿ. ಇವರು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡ್ಬೇಡ, ಕೆಲವೊಂದು ಮನೆ ನಿಂಗೆ ಇಡಿಸುತ್ತೆ, ಕೆಲವೊಂದು ಇಷ್ಟ ಆಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಹುಡುಕ್ಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ. ನೋಡಬೇಕು ಇವತ್ತು ಏನಾಗುತ್ತೆ ಅಂತ. ಹಾಗೆ ನಾವು ಇವಾಗ ಹೊರಟ್ರೆ ಬರೋದು ಇಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹೊರಗಡೆ ಎಲ್ಲ ತಿನ್ಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಮಧ್ಯಾಹ್ನದ ಅಡುಗೆ ಎಲ್ಲನೂ ಕೂಡ ಮಾಡಿಟ್ಬಿಟ್ಟೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬಂದಾಗ ಆರಾಮಾಗಿ ಊಟ ಮಾಡ್ಬೋದು, ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಅಂತ. ಇನ್ನು ಜಾಣಕ್ಕೆ ತಿನ್ನಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆನೆಲ್ಲ ರೆಡಿ ಮಾಡಿಬಿಡ್ತೀನಿ. ಕಂದು ಕೆಲವೊಮ್ಮೆ ನಾವು ಎಷ್ಟೇ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಅಮ್ಮ ಇಲ್ದಿರೋ ಸಮಯದಲ್ಲಿ ನನಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇದೊಂದು 2-3 ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ರಾತ್ರಿನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಮಧ್ಯಾಹ್ನಕ್ಕೆ ಬೇಗ ಆಗೋ ಥರ ಏನಾದರೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ರಾತ್ರಿನೇ ಮಿಲೆಟ್ಸ್ನು ಕೂಡ ನೆನೆಸಿಟ್ಟಿದ್ದೆ. ಚೆನ್ನಾಗಿ ತೊಳಿಬೇಕು ಆಯಿತಾ. ಒಂದು 5-6 ಸಲ ತೊಳೆದ್ರೆ ನೀಟಾಗಿದ್ದು ಕ್ಲೀನ್ ಆಗುತ್ತೆ. ಹಾಗೆ ಇದನ್ನ ಇವತ್ತು ಬಳಸ್ಕೊಂಡು ಸ್ವಲ್ಪ ಎಗ್ ರೈಸ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಕಿಚಡಿ ಅಂತನಾದರೂ ಅಂದ್ಕೊಳ್ಬೋದು, ಎಗ್ ಬಳಸ್ತಿರೋದ್ರಿಂದ ಎಗ್ ರೈಸ್ ಥರ ಅಂತನಾದರೂ ಅಂದ್ಕೊಳ್ಬೋದು. ರೈಸ್ ಬದಲು ನಾನು ಮಿಲೆಟ್ಸ್ನ ಬಳಸ್ತಾ ಇದ್ದೀನಿ ಅಷ್ಟೇ. ಮೊದಲು ಇದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು, ಇವಾಗ ಅನ್ನ ಎಲ್ಲ ಹೆಂಗೆ ಬೇಯಿಸ್ಕೊಳ್ತೀವಿ ನೋಡಿ ಅದೇ ಥರ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ರಾತ್ರಿ ಎಲ್ಲ ಚೆನ್ನಾಗಿ ನೆನೆಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅಗತ್ಯ ಇಲ್ಲ, ಬೇಗನೆ ಇದು ಕುಕ್ ಆಗಿಬಿಡುತ್ತೆ. ನಾನು ಸೊಪ್ಪು ಸೋಸು ಇದರಲ್ಲಿ ಆ ಕಡೆ ಒಂದು ಸ್ವಲ್ಪ ಗಮನ ಕೊಡೋದನ್ನ ಬಿಟ್ಬಿಟ್ನ, ಹಾಗಾಗಿ ಒಂಚೂರು ಓವರ್ ಕುಕ್ಕೇ ಆಗೋಯ್ತು. ಇನ್ನು
ಪಾಲಕ್ ಸೊಪ್ಪನ್ನ ತರಿಸ್ಕೊಂಡಿದ್ದೆ ನೋಡಿ. ಇವಾಗ ಬೇಸಿಗೆ ಅಲ್ವಾ, ಸೊಪ್ಪು ಫ್ರೆಶ್ ಆಗಿರಬೇಕು ಅಂತೇಳಿ ನೀರೆಲ್ಲ ಜಾಸ್ತಿ ಹಾಕಿಟ್ಟಿರ್ತಾರೆ. ಹಾಗಾಗಿ ಎಲ್ಲ ಒಂಥರ ಕೊಳ್ತೋಗ್ಬಿಟ್ಟಿದೆ. ಅರ್ಧ ಕಟ್ಟು ವೇಸ್ಟ್ ಆಯಿತು, ಇನ್ನು ಅರ್ಧ ಕಟ್ಟು ಅಷ್ಟೇ ಸಿಕ್ಕಿದ್ದು ಇವತ್ತು. ಇನ್ನು ಪಾಲಕ್ ಸೊಪ್ಪನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಇವಾಗ ಇನ್ನೊಂದು ಕಡೆ ಬೇಯ್ಲಿಕ್ಕೆ ಇಟ್ಟಿದ್ದೀನಿ. ಆ ಕಡೆ ಅದು ರೆಡಿ ಆಗ್ತಾಯಿದೆ, ಇದು ಈ ಕಡೆ ಆಗ್ತಾಯಿದೆ. ಇಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದು ಕೂಡ ಆಗಿತ್ತು. ಆದರೆ ಸ್ವಲ್ಪ ಓವರ್ ಕುಕ್ ಆಗೋಗ್ಬಿಟ್ಟಿತ್ತು. ಬೇಗ ಬೆಂದೋಗ್ಬಿಡುತ್ತೆ, ನೋಡ್ಕೋತಾ ಇರ್ಬೇಕು ನಾವು ಪದೇ ಪದೇ. ಇನ್ನು ಇದನ್ನು ಗಂಜಿನೆಲ್ಲ ಬಸ್ಬಿಟ್ಟು ಹಾಗೆ ನೆನೆ ಎತ್ತಿಟ್ಟಿದ್ದೀನಿ. ಇವಾಗ ಅನ್ನ ಆದರೆ ನಾವು ಸಿಮ್ಮಲ್ಲಿ ಇಡ್ತೀವಲ್ವ, ಆ ಥರ ಇದನ್ನು ಸಿಮ್ಮಲ್ಲಿಡೋ ಅಗತ್ಯ ಏನೂ ಇಲ್ಲ. ಗಂಜಿ ಬಸ್ಬಿಟ್ಟು ಇಟ್ಕೊಂಡ್ರೆ ಆಯಿತು. ಇನ್ನು ಇವಾಗ ಇದನ್ನು ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಸ್ವಲ್ಪ ಇದ್ದರೆ ಸಾಕಾಗುತ್ತೆ. ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಇಬ್ರಿಗಲ್ವ ಮಾಡ್ತಿರೋದು, ಹಾಗಾಗಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಪಾಲಕ್ ಸೊಪ್ಪು ಬೆಂದಮೇಲೆ ಇದನ್ನು ತೆಕ್ಕೊಂಡು ಸ್ವಲ್ಪ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಐಸ್ ವಾಟರ್ ಒಳಗಡೆ ಹಾಕಿದ್ರೆ ಬೇಗನೆ ತಣ್ಣಗಾಗ್ಬಿಡುತ್ತೆ. ನಾನೇನು ಮಾಡಿದೆ ಅಂದರೆ ಮಡಿಕೆ ನೀರಿರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟೆ, ಹಾಗಾಗಿ ಬೇಗನೆ ತಣ್ಣಗಾಗ್ಬಿಡ್ತು. ಇವಾಗ ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂಚೂರು ಚಕ್ಕೆ, ಒಂಚೂರು ಲವಂಗ, 2 ತೊಗೊಂಡಿದ್ದೀನಿ ಲವಂಗ. ಇದರೊಟ್ಟಿಗೆ 3 ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು, ಇಷ್ಟನ್ನು ಕೂಡ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ಹಾಕೋದ್ರಿಂದನೇ ತುಂಬಾ ಟೇಸ್ಟಿಯಾಗಿ ಬರೋದಿದು. ಇಷ್ಟು ನುಣ್ಣಗಾದರೆ ಸಾಕು ನೋಡಿ. ಇನ್ನು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ. ನಾನು ಸ್ವಲ್ಪ ಹಾಕ್ಲಿಕ್ಕೆ ಹೋದೆ, ಅದು ಪೂರ್ತಿ ಜಾಸ್ತಿ ಬಂದ್ಬಿಡ್ತು. ಹಾಗಾಗಿ ಒಂಚೂರು ಅದನ್ನು ಮತ್ತೆ ಎತ್ತಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಉಳಿಸ್ಕೊಂಡಿದ್ದೀನಿ. ಸಾಕಿಷ್ಟು, ಜಾಸ್ತಿ ಏನು ಎಣ್ಣೆ ಅವಶ್ಯಕತೆ ಇಲ್ಲ. ಇನ್ನು ಎಣ್ಣೆ ಕಾಯ್ದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಮಸಾಲೆ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಹುರಿದ್ಬಿಟ್ಟು ಈ ಕಡೆ ಮೊಟ್ಟೆ ಎಲ್ಲನೂ ಕೂಡ ಒಂದು ಬೌಲ್ಗೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಒಂದೊಂದು ಮೊಟ್ಟೆ ಹಾಳಾಗಿಬಿಟ್ಟಿರುತ್ತೆ, ನೇರವಾಗಿ ಅದರೊಳಗಡೆ ಹಾಕಿದ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಇವಾಗ ಇದನ್ನು ಅದಕ್ಕೆ ಸೇರಿಸ್ಬಿಟ್ಟು ಈಗ ಎಗ್ ಫ್ರೈ ಎಲ್ಲ ಮಾಡ್ತೀವಿ ಗೊತ್ತಾ, ಎಗ್ ಬುರ್ಜಿ ಎಲ್ಲ, ಆ ಥರ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ನೀಟಾಗಿ. ಈ ಥರ ಆದರೆ ಸಾಕು. ಇನ್ನು ಅದನ್ನು ತೆಗೆದಿಟ್ಬಿಟ್ಟು ಅದೇ ಕಡಾಯಿನ ತೊಳ್ಕೊಂಡು ಸ್ವಲ್ಪ ಮತ್ತೆ ಇನ್ನೊಂಚೂರು ಎಣ್ಣೆ ಹಾಕ್ಬಿಟ್ಟು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಎಷ್ಟಿದೆ ನೋಡಿ, ಇದರಲ್ಲಿರೋ ನೀರಿನಾಂಶ ಎಲ್ಲ ಹೋಗಬೇಕು. ಒಂದು 90% ನೀರಿನಾಂಶ ಹೋಗಬೇಕು. ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಸಮಯದಲ್ಲಿ ನನ್ನ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡೆ. ನೋಡಿ ಇಷ್ಟು ಆದರೆ ಸಾಕು ಇದು ಕೂಡ. ಇನ್ನು ಇವಾಗ ಇದಕ್ಕೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಲೆಟ್ಸು, ಅದನ್ನು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂಚೂರು ಖಾರ ಬೇಕು ಅಂತ ಹೇಳ್ಬಿಟ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚೂರು ಪೆಪ್ಪರ್ ಪೌಡರ್ನ ಸೇರಿಸ್ಬಿಟ್ಟು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇದನ್ನು ಇನ್ನೊಂದು ಥರ ಕೂಡ ಮಾಡ್ಬೋದು. ಮೊದಲು ಅಷ್ಟೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಎಗ್ನ ಹಾಕಿ ಕಲಿಸ್ತೇನೆ, ಹಂಗೆ ಕೂಡ ಬಡಿಸ್ಬೋದು, ಅದು ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೂರು ನಿಂಬೆಹಣ್ಣು ಕೂಡ ಕೊನೆಯಲ್ಲಿ ಹಿಂಡ್ಕೊಂಡೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. 1 ಪಾಟ್ ರೆಸಿಪಿ ಥರ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಟ್ರೈ ಮಾಡಿ ನೋಡಿ. ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ನಾನು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಜಾಣುಗೆ ಅಂತ ಹೇಳ್ಬಿಟ್ಟು ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಇವಾಗ ಏನಂದರೆ ಟೈಮ್ಗೆಲ್ಲ ಕೊಟ್ಟು ರೂಢಿ ಮಾಡಿಬಿಟ್ಟಿರೋದ್ರಿಂದ ಏನಾದರೂ ಸ್ವಲ್ಪನಾದರೂ ಆ ಟೈಮ್ ಕೊಡಬೇಕು, ಇಲ್ಲಾಂದರೆ ಕಿರಿಕಿರಿ ಮಾಡ್ತಿರ್ತಾರೆ. ಹಾಗಾಗಿ ಆ್ಯಪಲ್ ತೊಗೊಂಡೆ. ಮನೇಲಿ ಬೇರೆ ಯಾವುದೂ ಫ್ರೂಟ್ ಇಲ್ಲ, ಆ್ಯಪಲ್ ಒಂದೇ ಇರೋದು. ನಮಗಾದರೆ ಮಾಮೂಲಿ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಉಪ್ಪು ನೀರಲ್ಲಿ ಹೆಜ್ಬಿಟ್ಟು ಹಾಕ್ಕೊಂಡ್ರೆ ಕಪ್ಪು ಕೂಡ ಆಗಲ್ಲ, ಆರಾಮಾಗಿ ನಾವು ತಿನ್ಕೊಳ್ಬೋದು. ಜಾಣುಗಲ್ವಾ, ಉಪ್ಪಲ್ಲೆಲ್ಲ ಹಾಕಂಗಿಲ್ಲ. ಹಾಗಾಗಿ ಒಂದು ಚಾಕು ತೊಗೊಂಡಿದ್ದೀನಿ, ಹಾಗೆ ಒಂದು ಪುಟ್ಟ ಸ್ಪೂನ್ ತೊಗೊಂಡಿದ್ದೀನಿ. ಈ ಸ್ಪೂನಲ್ಲಿ ಆರಾಮಾಗಿ ಈ ಥರ ಮಾಡಿಬಿಟ್ಟು ಕೊಡ್ಬೋದು, ಚೆನ್ನಾಗಿ ತಿನ್ಕೊತಾರೆ. ಅದಕ್ಕೆ ಹೋಗ್ತಾ ಕಟ್ ಮಾಡಿ ತಿನ್ಸೋಣ ಅಂತ. ಒಂದು ಬಾಳೆಹಣ್ಣಿದೆ, ಬಾಳೆಹಣ್ಣು ಕೂಡ ಇಟ್ಕೊಂಡು ಬಿಡ್ತೀನಿ. ಬಾಳೆಹಣ್ಣು ಇಷ್ಟ ಆಗುತ್ತೆ, ಹಾಗೆ ಆ್ಯಪಲ್ಲು ಇಷ್ಟ ಆಗುತ್ತೆ. ಎರಡರಲ್ಲೊಂದು ಯಾವುದಾದ್ರೂ ಒಂದು ತಿನ್ಸೋಣ ಅಂತ. ಎಲ್ಲ ರೆಡಿ ಆಯಿತು, ಈಗ ಹೊರಡಬೇಕು. ಇನ್ನು ಸಾಮಾನ್ಯವಾಗಿ ನಾವು ಹೋಗೋದು ಯಾವಾಗಲೂ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವ್ರು ಹೇಳಿದ ಟೈಮ್ಗಿಂತ ಒಂದು 10 ನಿಮಿಷ ಮೊದಲೇ ಹೋಗ್ಬಿಡೋಣ ಅಂತೇಳಿ ನಾವು ಒಂಚೂರು ಬೇಗನೆ ಬಂದ್ವಿ. ಆದರೆ ಅವ್ರದ್ದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರೊಂದು ಸ್ವಲ್ಪ ಲೇಟಾಗಿ ಬಂದರು. ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಏನವದು ಕಾರ್ ಓಡಿಸ್ತಾ ಅಲ್ಲಿ ಅಮ್ಕೋದು ಆಯ್ತಾ, ಕಮೆಂಟ್ ಮಾಡತ್ತಲ್ಲ, ಅದು ನೋಡ್ಬಿಟ್ಟು ಎಲ್ಲಿಂದ ಧ್ವನಿ ಬರ್ತಿದೆ ಅಂತೇಳಿ ಸುತ್ತ ಹುಡ್ಕೋದು. ಇಲ್ಲಿಂದ ಬಂತು ಧ್ವನಿ.
ಜಾನು ಕ್ಯಾನ್ಸಲ್ ಮಾಡಿದೆ. ಅಯ್ಯೋ ಖುಷಿ ಖುಷಿ ನಿಮಗೆ. ಇನ್ನ ಅವರು ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತಪ್ಪು? ಒಂದು 2-3 ಕಿಲೋಮೀಟರ್ ಅಷ್ಟೇ. ಈಗ ಮಾಮೂಲಿ ಬಸ್ ಸ್ಟ್ಯಾಂಡ್ ಅಲ್ಲ, ಬಸ್ ಸ್ಟ್ಯಾಂಡು ಅಲ್ಲೈತೆ. ಇನ್ನು ಸ್ವಲ್ಪ ಮುಂದೆ ಮೇನ್ ರೋಡು, ಬಸ್ ಓಡಾಡ್ತಾ ಇರ್ತದೆ ಆಚಾರ್ಯ ಕಾಲೇಜ್ಗೆ. ಈಗ ಊರಿಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಬಸ್ ಹತ್ತಿ ಆಮೇಲೆ ಹೋಗಿ ಎಂಟೆಮಲಿಂದ ಊರಿಗೆ. ಅಪ್ಪನವ ಅಪ್ಪ 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 ಜನಿ. ಹೊರಗಡೆ ತುಂಬಾ ಬಿಸಿಲು, AC ಹಾಕಿರೋದಕ್ಕೆ ಜಾಣು ಆರಾಮಾಗಿದ್ದಾರೆ. ಅಮ್ಮ ಬಾಳೆಹಣ್ಣು ತಿಂದು ಬಾಯಿ ಒರೆಸಿಲ್ಲ ನೀಟಾಗಿ ನೋಡಿ. ಹಂಗೆ ಇದೆ ಒಂಚೂರು. ಅಮ್ಮ ಇನ್ನು ಅವರು ಕೂಡ ಬಂದರು. ಹಾಗೆ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಬಿಸಿಲು ಬೇರೆ ಜಾಸ್ತಿ ಆಗಿಬಿಡ್ತಲ್ವ. ಹಾಗಾಗಿ ಫಸ್ಟ್ ಒಂದು ಮನೆ ಹತ್ರದಲ್ಲಿರೋದನ್ನೇ ತೋರಿಸ್ಬಿಡ್ತೀನಿ ಅಂತೇಳಿ ನಾವಿರೋ ಲೊಕೇಶನ್ಗೆ ಒಂದು 5 ನಿಮಿಷ ಇತ್ತು ಅಷ್ಟೇ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಈ ಮನೆ ಮುಂದೆ ದೊಡ್ಡ ಗ್ರೌಂಡ್ ಇತ್ತ, ನಾನು ಅದನ್ನು ಕೇಳ್ತಾ ಇದ್ದೆ, ಏನಿದು ಇಷ್ಟು ದೊಡ್ಡ ಗ್ರೌಂಡ್ ಇದೆಯಲ್ಲ, ಹಾಗೆ ಅಲ್ಲೊಂದು ಇಲ್ಲೊಂದು ಮಾವಿನ ಮರ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಆಮೇಲೆ ಇದು ಮೊದಲು ಮಾವಿನ ತೋಪಿತ್ತು, ಇವಾಗ ಲೇಔಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಎಲ್ಲನೂ ಕಟ್ ಮಾಡಿ ಕ್ಲೀನ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಚೆನ್ನಾಗಿತ್ತು ಮಾತ್ರ, ಮುಂದೆ ಖಾಲಿ ಜಾಗ ಚೆನ್ನಾಗಿ ಅನ್ನಿಸ್ತು. ಹಾಗೆ ಈ ಮನೆ ಬಂದು ಆಫ್ ಸೈಟಲ್ಲಿ ಕಟ್ಟಿರೋದು, ಅಂದರೆ 600 ಸ್ಕ್ವೇರ್ ಫೀಟಲ್ಲಿ. ನಾವು ಅವ್ರಿಗೆ ಡುಪ್ಲೆಕ್ಸ್ ಮನೆನೇ ತೋರಿಸಿ ಅಂತ ಹೇಳಿದ್ವಿ, ಹಾಗಾಗಿ ಫಸ್ಟು ಈ ಮನೆ ಕರ್ಕೊಂಡು ಬಂದರು. ಇದು ಡೂಪ್ಲೆಕ್ಸೇ ಆಯಿತಾ. ಕೆಳಗಡೆ ಆದರೆ ಒಂದು ಮನೆನ ರೆಂಟಿಗೆ ಕೊಡ್ಬೋದು, ರೆಂಟಿಗಿದೆ. ಅದು ಹಾಲು ಅಡುಗೆ ಮನೆ, ರೂಮೆಲ್ಲ ಇದೆ. ಹಾಗೆ ಪಾರ್ಕಿಂಗು ಕೂಡ ಸ್ವಲ್ಪ ಜಾಗ ಎಲ್ಲ ಚೆನ್ನಾಗಿದೆ. ಇನ್ನು ಅದ್ರ ಮೇಲ್ಗಡೆ ಈ ಮನೆ. ಫಸ್ಟ್ ಫ್ಲೋರಲ್ಲಿ ಫುಲ್ಲು ಹಾಲು ಅಡುಗೆ ಮನೆ, ದೇವ್ರ ಮನೆ ಮಾಡಿದ್ದಾರೆ. ಇನ್ನು ಇದು ಸೆಕೆಂಡ್ ಫ್ಲೋರು, ಅಂದರೆ ಮೇಲ್ಗಡೆ ಬಂದುಬಿಟ್ಟು 2 ರೂಮ್ ಮಾಡಿದ್ದಾರೆ ಆಯಿತಾ. ನಾನು ಅಪ್ಪುಗೆ ಹೇಳಿದ್ದೆ ಬಾಲ್ಕನಿ ಇರೋ ಥರದ್ದು ಒಂದು ರೂಮ್ಗೆ ಅಂದರು ನೋಡಪ್ಪು ಅಂತ ಹೇಳ್ಬಿಟ್ಟು. ಆಮೇಲೆ ಇವರು ತೋರಿಸ್ತಾ ಇದ್ರು, ಈ ಮನೇಲೂ 1 ರೂಮ್ ಬಾಲ್ಕನಿ ಇದೆ ಅಷ್ಟೇ, ಇನ್ನೊಂದು ರೂಮಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಅಂದರೆ ಮಾಸ್ಟರ್ ಬೆಡ್ರೂಮ್ ಇರುತ್ತಲ್ಲ, ಅದಕ್ಕೆ ಬಾಲ್ಕನಿ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಈ ಕಡೆ ಕರ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ, ಈ ಕಡೆ ಬಾಲ್ಕನಿ ಇದೆ ನೋಡಿ ಅಂತ. ಇದು ಬಂದು ಮೇನ್ ಡೋರ್ಗೆ ಬಾಲ್ಕನಿ ಇತ್ತು. ಮುಂದಗಡೆ ಎಲ್ಲ ಹೇಳದ್ನೆಲ್ಲ ಒಂಥರ ದೊಡ್ಡದಾಗಿ ಖಾಲಿ ಜಾಗ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂಥರ ನೋಡ್ಲಿಕ್ಕೆ ಚೆನ್ನಾಗಿತ್ತು. ಬಾಲ್ಕನಿ ಕೂಡ ಸ್ವಲ್ಪ ಪುಟ್ಟದಾಗೇ ಇತ್ತು. ನಮಗೆ ಚೆನ್ನಾಗಿ ಅನ್ನಿಸ್ತು, ಈ ಮನೆ ನೀಟಾಗಿದೆ, ಚೊಕ್ಕವಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ 2 ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಇತ್ತು. ಕೆಳಗಡೆನೂ ಕೂಡ ಅಷ್ಟೇ ಒಂದು ಎಕ್ಸ್ಟ್ರಾ ಬಾತ್ರೂಮ್ ಕೊಟ್ಟಿದ್ರು. ನನಗೇನಂದರೆ ಹಾಲ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಚಿಕ್ಕದಾಯಿತು ಅಂತ ಅಂದರೆ ಇವಾಗ ಒಂದು ಸೋಫಾ ಇಡಲಿಕ್ಕೆ ನೀಟಾಗೋದು ಕಾರ್ನರೆಲ್ಲ ಸಿಗಲ್ಲ ಅಂತ ಅನ್ನಿಸ್ತು. ಅಲ್ಲಿ ವಾಶ್ ಬೇಷನ್ ಎಲ್ಲ ಸೈಡಲ್ಲೆಲ್ಲ ಕೊಟ್ಟಿದ್ರಲ್ವ, ಹಾಗಾಗಿ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಎಲ್ಲ ಬಂದು ನೋಡಿದ್ವಿ. ಇನ್ನು ಅದಾದಮೇಲೆ ಮೇಲ್ಗಡೆ ನೋಡಿ ಫುಲ್ಲು ಖಾಲಿ ಜಾಗ ಇದೆ. ಇಲ್ಲೇನೋ ಹೆಂಚೆಲ್ಲ ಹಾಕಿಸ್ಕೊಡ್ತಾರೆ ಅಂತ ಎಲ್ಲ ಹೇಳ್ತಾಯಿದ್ರು. ಇವಾಗ ಖಾಲಿ ಇದೆ, ನೀವೇನಾದರೂ ಕೇಳಿದ್ರೆ ಅವ್ರು ಹೆಂಚೆಲ್ಲ ಹಾಕ್ಸಿ ಇದು ಮಾಡಿಕೊಡ್ತಾರೆ ಅಂತ. ಸರಿ ಅಂದ್ಬಿಟ್ಟು ಅದನ್ನ ನೋಡಿಕೊಂಡು ಇವಾಗ ಇನ್ನೊಂದು ಮನೆ ನೋಡ್ಲಿಕ್ಕೆ ಬಂದ್ವಿ. ಇದು ಬಂದು 750 ಸ್ಕ್ವೇರ್ ಫೀಟ್ ಆಯಿತಾ. ಹಾಗೆ ಇದು ಕಾರ್ನರ್ ಬಿಲ್ಡಿಂಗು. ಅವರು ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ, ಕಾರ್ನರ್ ಬಿಲ್ಡಿಂಗ್ ಅಲ್ವಾ, ಹಾಗಾಗಿ ಪರ್ಮನೆಂಟಾಗಿರುತ್ತೆ ಬೆಳಕೆಲ್ಲ. ಪಕ್ಕದಲ್ಲಿ ಯಾರೋ ಬಂದು ಮನೆ ಕಟ್ಕೊಳ್ತಾರೆ, ಕತ್ಲೆ ಆಗುತ್ತೆ ಮನೆ, ಆ ಥರದ್ದೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು. ಇಲ್ಲೂ ಅಷ್ಟೇ ಕೆಳಗಡೆ ಏನಂದರೆ ಪಾರ್ಕಿಂಗಿಗೆ ಸ್ವಲ್ಪ ಜಾಸ್ತಿ ಜಾಗ ಕೊಟ್ಟಿದ್ದಾರೆ. ಒಂದು ಪುಟ್ಟದಾಗಿ ರೂಮ್ ಇದೆ, ಪಕ್ಕದಲ್ಲಿ ಬಾತ್ರೂಮ್ ಇದೆ. ಇವಾಗ ಬ್ಯಾಚುಲರ್ಸ್ ಯಾರಾದರೂ ಬಂದು ಇರ್ತಾರಲ್ಲ, ಆ ಥರ ರೂಮ್ ಇದು. ಹೇಳ್ತಾಯಿದ್ರು, ಇವಾಗ ಏನಾದರೂ ನೀವು ಫಂಕ್ಷನ್ ಮಾಡಿದ್ರೆ ಅಡುಗೆ ಎಲ್ಲ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರೋ ಥರ ರೂಮ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಅಂತ ಹೇಳ್ಬಿಟ್ಟು. ಕೆಳಗಡೆ ನೋಡ್ಬೋದು ನೀವು ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿ ಜಾಗ ಇದೆ ಅಂತ ಹೇಳ್ಬಿಟ್ಟು. ಅಪ್ಪು ಪಾರ್ಕಿಂಗ್ ಚೆನ್ನಾಗಿದೆ ಇದು, ಹಾಗೇನಾದರೂ ಫಂಕ್ಷನ್ ಮಾಡಿದ್ರೆ ಅಡುಗೆ ಮಾಡೋಕ್ಕೂ ಕೂಡ ಚೆನ್ನಾಗಿದೆ ಇದು ಅಂತ ಹೇಳ್ತಾಯಿದ್ರು. ಇನ್ನು ಮನೇಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ದೇವ್ರ ಮನೆ ಅಂತೂ ಒಂಥರ ಚೆನ್ನಾಗಿ ಮಾಡಿಸಿದ್ರು. ಫಸ್ಟು ನನ್ನ ಕಣ್ಣು ಹೋಗಿದ್ದೇನೆ ದೇವ್ರ ಮನೆಗೆ. ಇಲ್ಲಿ ಈ ಮನೆ ಏನು ಗೊತ್ತಾ, ದೇವ್ರ ಮನೆ ಮಾತ್ರ ಸೂಪರ್ ಆಗಿದೆ. ಮನೆ ದೇವ್ರ ಮನೆ ಸಖತ್ ಇಷ್ಟ ಆಗುತ್ತೆ.
ಫುಲ್ ಹಾಲೇ ಇದು. ಸೈಟ್ ಏನೈತೆ ಅಷ್ಟು ಹಾಲು ಕೊಟ್ಟವ್ರೆ. ಇನ್ನು ಮೇಲೆ ಹೋದರೆ ರೂಮು. ಅಲ್ಲಿ ಏನು ಬೇಕಾದ್ರೆ ಇಟ್ಕೊಂಬೋದು. ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲ ಕೊಟ್ಟವ್ರಲ್ಲ ಅಲ್ಲಿ. ವಾಟ್ರ್ ಕನೆಕ್ಷನು ಎಲ್ಲ ಕೊಟ್ಟವ್ರೆ. ಫ್ರಿಜ್ ಇಡ್ಬೋದು. ನೋಡಿ ಮೇಲೆ ಮಾಡಿ. ಈ ಮನೇಲಿ ನನಗೆ ಮತ್ತು ಅಪ್ಪುಗೆ ಹಾಲು ಮತ್ತು ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಇಷ್ಟ ಆಯಿತು. ಚೆನ್ನಾಗಿ ಅನ್ನಿಸ್ತು. 750 ಸ್ಕ್ವೇರ್ ಫೀಟ್ ಅಲ್ವಾ, ಹಂಗಾಗಿ ಸ್ವಲ್ಪ ದೊಡ್ಡದಾಗಿ ಕೂಡ ಬಂದಿತ್ತು. ಸರಿ ಅಂದ್ಬಿಟ್ಟು ಮೇಲ್ಗಡೆ ರೂಮ್ ನೋಡೋಣ ಅಂತೇಳಿ ಮೇಲ್ಗಡೆ ಬಂದ್ವಾ. ಮೇಲ್ಗಡೆ ಬಂದರೆ ಮೆಟ್ಲು ಹತ್ಕೊಂಡು ಹೋಗ್ತೀವಲ್ವ, ಅಲ್ಲಿ ಗೋಡೆ ಥರ ಏನೋ ಕಟ್ಬಿಟ್ಟಿದ್ದಾರೆ. ಅದ್ರ ಮೇಲ್ಗಡೆನೂ ಕೂಡ ಏನಾದರೂ ಸ್ಟೋರ್ ಮಾಡ್ಕೊಳ್ಳಿ ಅಂತೇಳಿ ಕ್ಯಾಬಿನೆಟ್ಸ್ ಎಲ್ಲ ಹಾಕಿದ್ದಾರಂತೆ. ಹಾಗಾಗಿದು ನಾವು ನಡ್ಕೊಂಡು ಹೋದರೆ ತಲೆಗೆ ತಾಕುತ್ತೆ. ಈಗ ಅಪ್ಪುಗೆ ಸ್ವಲ್ಪ ತಾಕ್ತಾಯಿತ್ತು. ಒಂಚೂರು ಅಪ್ಪುಗಿಂತ ಉದ್ದ ಇರೋರ ಮನೆಗೆ ಬಂದರೆ ಬಕ್ಕೊಂಡು ಬರಬೇಕಾಗುತ್ತೆ, ಆ ಥರ ಆಯಿತಾ. ಇದೇನಿದು ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಿದ್ಕೆ ಅವ್ರು ಬೇಕಿದ್ರೆ ಅದನ್ನು ಇದು ಮಾಡಿಸ್ಕೊಡ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತಾರೆ ಅಂತ. ಇನ್ನು ಇದು ನೋಡಿ, ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ಇಲ್ಲೂ 2 ರೂಮ್ ಸಿಗುತ್ತೆ. ಈ ರೂಮ್ಗಳಿಗೇನಂದರೆ ಬಾಲ್ಕನಿ ಏನೂ ಇರಲಿಲ್ಲ. ಹಾಗೆ ರೂಮ್ ಸ್ವಲ್ಪ ಚಿಕ್ಕದನ್ನಿಸ್ತು ನಮಗೆ. ಹಾಗೆ ಹೋಟೆಲ್ಗಳೆಲ್ಲ ಇರುತ್ತಲ್ಲ ರೂಮು, ಅಂದರೆ ಪಕ್ಕದಲ್ಲಿ ಆ ಥರ ಇತ್ತು. ಮೇಲ್ಗಡೆ ಬಂದ ತಕ್ಷಣ ಫಸ್ಟ್ ಈ ರೂಮ್ ಸಿಗುತ್ತೆ, ಇದ್ರ ಪಕ್ಕ ಇನ್ನೊಂದು ರೂಮು. ನನಗೇನಂದರೆ ರೂಮಿಗೆ ಸ್ವಲ್ಪ ಬಾಲ್ಕನಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ನಾನು ಅಪ್ಪುಗೆ ಮೊದಲೇ ಹೇಳಿದ್ದೆ ಬಾಲ್ಕನಿ ಇರೋ ಥರ ಅದೇ ನೋಡೋಣ ಅಪ್ಪು ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಅವ್ರ ಬಾಲ್ಕನಿ ಇಲ್ಲ ಅಂದರೂ ತೊಂದರೆ ಇಲ್ಲ, ಈ ಕಡೆ ವಿಂಡೋಸ್ ಎಲ್ಲ ಇದೆಯಲ್ವಾ, ನೀವು ಫುಲ್ಲು ಓಪನ್ ಮಾಡ್ಬೋದು. ಮುಂದೆ ರೋಡ್ ಇರೋದ್ರಿಂದ ನಿಮಗೆ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಇನ್ನು ವಾಶ್ರೂಮ್ ಕೂಡ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿತ್ತು. ಎಲ್ಲದಕ್ಕೂ ಕೂಡ ಕಾಟ್ ಎಲ್ಲನೂ ಕೂಡ ರೆಡಿ ಮಾಡಿಸಿದ್ರು. ಜಸ್ಟ್ ಅದಕ್ಕೆ ಬೆಡ್ ಹಾಕೋ ಥರ ಅಷ್ಟೇ ಇತ್ತು. ಇದ್ರ ಪಕ್ಕನೇ ಇನ್ನೊಂದು ರೂಮ್ ಇದೆ ನೋಡಿ. ಹಾಗೆ ವಿಂಡೋಸ್ ಎಲ್ಲ ಏನಂದರೆ ಸ್ಲೈಡಿಂಗ್ ಥರದ್ದು. ಅಪ್ಪುಗೆ ಏನಂದರೆ ಈ ಥರ ಸ್ಲೈಡಿಂಗ್ ವಿಂಡೋಸ್ ಎಲ್ಲ ಅಷ್ಟು ಅವ್ರಿಗೆ ಇಷ್ಟ ಆಗಲ್ಲ. ಮಾಮೂಲಿ ಈಗ ಮಾಡಿಸ್ತಾರೆ ಗೊತ್ತಾ, ಕಿಟಕಿ ಹಾಕೋದು ತೆಗೆಯೋದು, ಆ ಥರದ್ದಿದ್ದರೆ ಒಳ್ಳೆಯದಂತ ಅಂತಿರ್ತಾರೆ. ಇಲ್ಲಿ ಸ್ಲೈಡಿಂಗ್ ವಿಂಡೋಸ್ ಇತ್ತು ಸ್ವಲ್ಪ ಜಾಸ್ತಿ. ಸರಿ ಅಂದ್ಬಿಟ್ಟು ಪಕ್ಕದ ರೂಮು ನೋಡ್ದು. 2 ರೂಮು ಕೂಡ ಒಂದೇ ಥರ ಇದೆ, ಅಂದರೆ ಸೇಮ್ ಇದೆ. ಮಾಸ್ಟರ್ ಬೆಡ್ರೂಮ್ ಅನ್ನೋ ಥರ, ಸ್ವಲ್ಪ ದೊಡ್ಡದಾಗೇನು ಮಾಡಿಲ್ಲ. ಇನ್ನು ಅದ್ರ ಮೇಲ್ಗಡೆ ಬಂದರೆ ಇಲ್ಲೊಂದು ಎಕ್ಸ್ಟ್ರಾ ರೂಮ್ ಇದೆ. ಹಾಗೆ ಇಲ್ಲಿ ಹೆಂಚೆಲ್ಲ ಹಾಕ್ಸಿ ರೆಡಿ ಮಾಡಿಬಿಟ್ಟಿದ್ರು. ಮೇಲ್ಗಡೆ ಹೋಗ್ಲಿಕ್ಕೆ ಬೇಕಿದ್ರೆ ಏಣಿ ಎಲ್ಲ ಇದೆ ಅಂತೇಳಿ ಅವರು ತೋರಿಸ್ತಾ ಇದ್ರು. ಹಾಗೆ ಬಟ್ಟೆ ಒಗಿಲಿಕ್ಕೂ ಕೂಡ ಅಷ್ಟೇ ಕಲ್ಲೆಲ್ಲ ಹಾಕಿ ನೀಟಾಗಿ ಮಾಡಿದರು. ಇದೇನೆಂದರೆ ಇದು ಕೂಡ ಅಷ್ಟೇ, ಕೆಳಗಡೆ ಯಾವ ಥರ ರೂಮ್ ಇದೆ ನೋಡಿ ಸೇಮ್ ಅದೇ ಥರ. ಆದರೆ ಇಲ್ಲಿ ಕಾಟನ್ದು ಹಾಕಿರಲಿಲ್ಲ ಅಷ್ಟೇ. ಅಂದರೆ ಈಗ ನಾವು ನೋಡಿದ ಮನೆಯೆಲ್ಲ ಯಾವ ಥರ ಪ್ಲ್ಯಾನ್ ಮಾಡಿದ್ರು ಅಂದರೆ, ಈಗೇನಾದರೂ ಗೆಸ್ಟ್ ಬಂದಾಗ ಸ್ಪೆಷಲಾಗಿ ಏನಾದರೂ ಅಡುಗೆ ಗಿಡ್ಗೆ ಮಾಡಬೇಕು ಅಂದಾಗೆಲ್ಲ ಮೇಲ್ಗಡೆ ರೂಮ್ಗೆ ಹೋಗಿ ಮಾಡೋ ಥರ, ಎಲ್ಲ ಕೆಳಗಡೆ ಮಾಡ್ಕೊಳ್ಳೋ ಥರ ಆ ಥರ ಪ್ಲ್ಯಾನ್ ಮಾಡಿದ್ರು 2 ಮನೆಯೂ ಕೂಡ. ಇನ್ನು ಅದಾದಮೇಲೆ ಇನ್ನೊಂದು ಮನೆಗೆ ಬಂದ್ವಿ ಆಯಿತಾ. ಈ ಮನೆ ಬಂದು 1000 ಸ್ಕ್ವೇರ್ ಫೀಟು, ಅಂದರೆ 20ಕ್ಕೆ 40 ಅಂತಾರಲ್ಲ ಆ ಥರ. ಫುಲ್ಲು ಉದ್ದ ಇತ್ತು ಈ ಮನೆ, ಅಗಲ ಕಮ್ಮಿ ಇತ್ತು, ಉದ್ದ ಸ್ವಲ್ಪ ಜಾಸ್ತಿ ಇತ್ತು. ಇನ್ನು ಕೆಳಗಡೆ ಬಂದು ಪಾರ್ಕಿಂಗ್ ಕೊಟ್ಟಿದ್ರು. ಪಾರ್ಕಿಂಗ್ ಪಕ್ಕನೇ ಒಂದು ರೆಂಟಿಗೆ ಅಂತ ಹೇಳ್ಬಿಟ್ಟು ಮನೆ ಮಾಡಿದ್ದಾರೆ. ಇದೇನೆಂದರೆ ಇದು ಡಬಲ್ ಬೆಡ್ರೂಮ್ ಕೆಳಗಡೆ ಮಾಡಿರೋದು ಕೂಡ. ಇದರಲ್ಲೂ ಅಷ್ಟೇ ಎಲ್ಲ ಫುಲ್ಲು ರೆಡಿ ಆಗಿಬಿಟ್ಟಿತ್ತು. ಕಾಟ್ನು ಕೂಡ ಎಲ್ಲ ಪೂರ್ತಿಯಾಗಿ ಹಾಕ್ಕೊಟ್ಟಿದ್ರು. ಇದನ್ನು ನೋಡಿದ್ದಾದಮೇಲೆ ಫಸ್ಟು ಮೇಲ್ಗಡೆ ಡುಪ್ಲೆಕ್ಸ್ ನೋಡಿಬಿಡೋಣ ಅಂತೇಳ್ಬಿಟ್ಟು ಮೇಲ್ಗಡೆ ಬಂದ್ವಿ. ಇದು ಕೂಡ ಡುಪ್ಲೆಕ್ಸ್. ಇವತ್ತು 3 ಮನೆ ನೋಡಿದ್ವಲ್ಲ, 3 ಮನೆಯೂ ಕೂಡ ಡುಪ್ಲೆಕ್ಸ್ ಏನೇನೆ. ಇದಕ್ಕೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಡೋರೆಲ್ಲನೂ ಕೂಡ ಮಾಡಿಸ್ಕೊಟ್ಟಿದ್ರು. ಆ ಫಸ್ಟ್ ಮನೆಗೂ ಕೂಡ ಮಾಡಿಸಿದ್ರು ಆಯಿತಾ. ಇನ್ನು ಇಲ್ಲಿ ಬಂದು ಟಿ ವಿ ಯೂನಿಟ್ ಎಲ್ಲ ಚೆನ್ನಾಗಿತ್ತಲ್ಲ ಅಂತೇಳಿ ನೋಡ್ತಾ ಇದೆ. ತುಂಬಾ ದೊಡ್ಡದಾಗಿದೆ ಆಯಿತಾ. ಹಾಲಂತೂ ನಮಗೆ ತುಂಬ ಇಷ್ಟ ಆಯಿತು. ಆ ದೇವ್ರ ಮನೆ ಮೇನ್ ಡೋರ್ ಪಕ್ಕನೇ ಇತ್ತು. ಸೂರ್ಯನ ಕಡೆ ಕುತ್ಕೊಂಡು ಪೂಜೆ ಮಾಡೋ ಥರ ದೇವ್ರ ಮನೆ ಕೊಟ್ಟಿದ್ರು. ನನಗದು ಕನ್ಫ್ಯೂಸ್ ಆಗ್ತಿತ್ತು, ಇದು ಯಾವ ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಪ್ಪು ಹೇಳ್ತಾಯಿದ್ರು ದೇವ್ರ ಮನೆ ಬಂದು ಈ ಕಡೆ ಇದೆ, ಅಂದರೆ ನೀನು ಸೂರ್ಯನ ಕಡೆ ಮುಖ ಮಾಡಿಕೊಂಡು ಪೂಜೆ ಮಾಡೋ ಥರ ಇದೆ, ಹಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನು
ಆ ಕೆಳಗಡೆ ಹಾಲೆಲ್ಲ ಸ್ವಲ್ಪ ದೊಡ್ಡದಾಗಿತ್ತಲ್ಲ, ನಂಗೆ ಒಂಥರ ಖುಷಿ ಆಯಿತು, ಇಷ್ಟು ದೊಡ್ಡದಾಗಿ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಅಡುಗೆ ಮನೆ ನೋಡೋಣ ಅಂತ ಹೇಳಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ಟಿಕ್ಕರ್ಸ್ ಅಂಟಿದ್ದಾರಾ, ಇದೇನು ಪೇಂಟಿಂಗಾ ಅಂತೇಳಿ ನಾನು ನೋಡ್ತಾ ಇದ್ದೆ. ಆಮೇಲೆ ಸ್ಟಿಕ್ಕರ್ಸ್ ಅಂತ ಹೇಳಿ ಗೊತ್ತಾಯಿತು. ಮಾಮೂಲಿಯಾಗಿ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಹಾಗೆ ಇಲ್ಲಿ ಬಂದರೆ ಇದು ಅಡುಗೆ ಮನೆ ಆಯಿತಾ. ಅಡುಗೆ ಮನೆ ಅಂತೂ ನನಗೆ ತುಂಬ ಚಿಕ್ಕದು ಅನ್ನಿಸ್ಬಿಡ್ತು. ಹಾಲ್ ತುಂಬ ಇಷ್ಟ ಆಯಿತು. ಅಡುಗೆ ಮನೆಗೆ ಬಂದರೆ ಸ್ವಲ್ಪ ಚಿಕ್ಕದು ಅನ್ನಿಸ್ಬಿಡ್ತು. ಯುಟಿಲಿಟಿ ಎಲ್ಲ ಕೊಟ್ಟಿದ್ದರು, ಆದರೆ ಇವಾಗ ನನಗೇನೆಂದರೆ ಅಡುಗೆ ಮನೆಯೇ ಸ್ವಲ್ಪ ಜಾಸ್ತಿ ಮುಖ್ಯ ಅಲ್ವಾ. ನನಗೆ ಯಾವಾಗಲೂ ಅಷ್ಟೇ, ನಾನು ಅಡುಗೆ ಮನೆಯೇ ನೋಡ್ತೀನಿ ಒಂಚೂರು ದೊಡ್ಡದಾಗಿರೋ ಥರ. ಆಮೇಲೆ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಆ ಟ್ರೈಪೋರ್ಡ್ ಎಲ್ಲ ಇಡ್ಲಿಕ್ಕಾದರೂ ಸ್ವಲ್ಪ ಜಾಗ ಎಲ್ಲ ಒಂಚೂರು ಚೆನ್ನಾಗಿರಬೇಕು. ಅದರಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಅಷ್ಟು ಜಾಗ ಇರಲಿಲ್ಲ. ಅದ್ರ ಪಕ್ಕ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಇನ್ನೊಂದು ರೂಮ್ ಕೊಟ್ಬಿಟ್ಟಿದ್ದಾರೆ. ನಾನು ಅಪ್ಪು ಹಂಗೆ ಹೇಳ್ತಿದ್ದು, ಈ ರೂಮ್ ಕೊಡೋದ್ರ ಬದಲು ಫುಲ್ಲು ಇದನ್ನು ಹಂಗೆ ಬಿಟ್ಬಿಟ್ಟಿದ್ರೆ ಡೈನಿಂಗ್ ಹಾಲು, ಓಪನ್ ಕಿಚನ್ ಥರ ಚೆನ್ನಾಗಿರೋದು ಅಲ್ವಾ ಅಂತೇಳಿ. ಅವರು ಬೇಕು ಅನ್ನೋಂಗಿದ್ರೆ ನಿಮಗೆ ಗೋಡೆನೂ ಕೂಡ ತೆಗೆದುಬಿಟ್ಟು ಅದೇ ಥರ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ರು. ಆದರೆ ನಮಗೇನು ಗೊತ್ತಾ, ಇವಾಗ ಎರಡೆರಡು ಕೆಲಸ ಆಗೋಗ್ಬಿಡುತ್ತೆ, ಮತ್ತು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಈ ಥರ ಎಲ್ಲ ಇರುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಅಪ್ಪು ನೋಡೋಣ, ಫಸ್ಟು ಮನೆ ನೋಡು, ನಿಂಗೆ ಪೂರ್ತಿಯಾಗಿ ಮನೆ ಇಷ್ಟ ಆದರೆ ಮಿಕ್ಕಿದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಬಂದರು. ಇದೆಂಗೆ ಅಂದರೆ ರೂಮ್ ಬಂದು ಎದುರು ಬದ್ರು ಇದೆ. ಆ ಕಡೆ ಒಂದು ರೂಮ್ ಇದ್ದರೆ ಈ ಕಡೆ ಒಂದು ರೂಮ್ ಇದೆ, ಪಕ್ಕ ಎಲ್ಲ ಇಲ್ಲಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಂತೆ. ಇದಕ್ಕೂ ಕೂಡ ಬಾಲ್ಕನಿ ಎಲ್ಲ ಕೊಟ್ಟಿದ್ರು. ಫುಲ್ಲು ಫರ್ನಿಚರ್ಡ್ ಇದು. ನಾವು ನೋಡಿದ ಮನೆಯೆಲ್ಲ ಫರ್ನಿಚರ್ಡೆ. ಇವಾಗೆಲ್ಲ ಹಂಗೆ ಬರುತ್ತೆ ಅಲ್ವಾ. ಇನ್ನು ಇಲ್ಲಿ ಬಾಲ್ಕನಿ ನೋಡಿ ಎಷ್ಟು ದೊಡ್ಡದಾಗಿದೆ. ಬಾಲ್ಕನಿ ನಂಗೆ ತುಂಬ ಇಷ್ಟ ಆಯಿತು, ತುಂಬಾ ದೊಡ್ಡದಾಗಿ ಕೊಟ್ಟಿದ್ರು. ಹಾಗೆ ರೂಮ್ಗೂ ಕೂಡ ಅಷ್ಟೇ, ವಿಂಡೋಸ್ ಎಲ್ಲ ಒಂಚೂರು ದೊಡ್ಡದಾಗೇ ಇತ್ತು. ಇಲ್ಲಿ ಸ್ಟಡಿ ಯೂನಿಟ್ ಥರನೂ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ರು. ಇನ್ನು ಈ ಆಪೋಸಿಟ್ ಅಂತ ಹೇಳಿದ್ನಲ್ಲ, ಈ ರೂಮ್ಗೆ ಆಪೋಸಿಟಾಗಿ ಇನ್ನೊಂದು ರೂಮ್ ಇದೆ ನೋಡಿ, ಅದಕ್ಕೆ ಬಾಲ್ಕನಿ ಏನೂ ಕೊಟ್ಟಿರಲಿಲ್ಲ, ಮಾಮೂಲಿಯಾಗಿತ್ತು. ಇನ್ನು ಇಲ್ಲಿ ಎಕ್ಸ್ಟ್ರಾ ಟೇಬಲ್ ಎಲ್ಲ ಇಟ್ಟಿದ್ರಲ್ವ, ಹಾಗಾಗಿ ನಾನು ಅಪ್ಪನ ಕೇಳ್ತಾ ಇದ್ದೆ, ಇದು ಹಿಂಗೇನಾ, ಇಲ್ಲೇನಾದ್ರೂ ಗ್ಲಾಸಲ್ಲಿ ಹಾಕಿಸ್ಕೊಡ್ತಾರಾ ಏನು ಅಂತೇಳಿ. ಅವರು ಬೇಕು ಅನ್ನೋಂಗಿದ್ರೆ ಹಾಕಿಸ್ಕೊಡ್ತಾರೆ, ಬೇಡ ಅನ್ನೋಂಗಿದ್ರೆ ನೀವು ಶೋ ಪೀಸ್ನೆಲ್ಲ ಹಂಗೆ ಇಡ್ಬೋದು ಅಂತ ಹೇಳ್ತಾಯಿದ್ರು. ಇದು ಎಕ್ಸ್ಟ್ರಾ ಥರ ಈ ಮೇಲೆ ಹತ್ಕೊಂಡು ಹೋಗಲಿಕ್ಕೆ ಮೆಟ್ಲು ಮಾಡಿದ್ದಾರಲ್ವ, ಅಲ್ಲಿ ಕೆಳಗಡೆ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತೇಳಿ ಈ ಥರ ಮಾಡಿದಾರಂತೆ. ಇನ್ನು ಈ ರೂಮ್ಗೆ ಟಿ ವಿ ಯೂನಿಟ್ ಎಲ್ಲ ಮಾಡಿಸಿದ್ರು. ಆ ರೂಮ್ಗೂ ಇತ್ತು, ಆ ರೂಮ್ಗೆ ಬೆಡ್ಗೆ ಅಪೋಸಿಟ್ ಇತ್ತು. ಈ ರೂಮ್ಗೂ ಇದೆ. ಎರಡು ರೂಮು ಕೂಡ ಅಷ್ಟೇ ದೊಡ್ಡದಾಗಿದೆ ಆಯಿತಾ. ಆದರೆ ಈ ರೂಮಿಗೆ ಬಾಲ್ಕನಿ ಮಾತ್ರ ಇರಲಿಲ್ಲ ಅಷ್ಟೇ. ಇನ್ನು ವಾಶ್ರೂಮು ಅಷ್ಟೇ ಸ್ವಲ್ಪ ದೊಡ್ಡದಾಗಿತ್ತು, ಚೆನ್ನಾಗಿ ಅನ್ನಿಸ್ತು ನಮಗೆ. ಅದೇ ಅಡುಗೆ ಮನೆ ಒಂದು ಚಿಕ್ಕದಾಯ್ತಲ್ಲ ಅಂತೇಳಿ ಯೋಚನೆ ಮಾಡ್ತಾಯಿದ್ವಿ. ಅಡುಗೆ ಮನೆ ಒಂಚೂರು ದೊಡ್ಡದಾಗಿಬಿಟ್ಟಿದ್ರೆ ಈ ಮನೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ. ಇನ್ನು ಅದನ್ನೆಲ್ಲ ನೋಡಿಕೊಂಡು ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಏನಿಲ್ಲ, ಫುಲ್ಲು ಖಾಲಿ, ಎಕ್ಸ್ಟ್ರಾ ಏನೂ ಮಾಡಿಸಿರಲಿಲ್ಲ. ಎಕ್ಸ್ಟ್ರಾ ರೂಮ್ ಇತ್ತಲ್ಲ ಬೇರೆ ಮನೆಗೆ, ಆ ಥರ ಇಲ್ಲಿ ಏನಿರಲಿಲ್ಲ. ಇದು ಬಂದು ಡಬಲ್ ಬೆಡ್ರೂಮ್ ಹೌಸ್ ಅಷ್ಟೇ. ಮೊದಲು ನೋಡಿದ್ದು ನಾವು 3 ಬೆಡ್ರೂಮ್ ಇರುವಂಥದ್ದು. ನಮ್ಗೆ ಓಕೆ ಅಂತ ಅನ್ನಿಸ್ತು, ಚೆನ್ನಾಗಿದೆ ಅಂತೇಳಿ. ನೋಡೋಣ ಅಂತೇಳ್ಬಿಟ್ಟು 3 ಕೂಡ ನೋಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ತುಂಬ ಬಿಸಿಲಾಗ್ಬಿಟ್ಟಿತ್ತಲ್ಲ, ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರೋಣ ಅಂದ್ಬಿಟ್ಟು. ಇನ್ನು ಇವಾಗ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲನೂ ಕೂಡ ತೊಳ್ಬಿಟ್ಟಿಟ್ಟೆ. ಬೆಳಗ್ಗೆ ಅಡುಗೆ ಮಾಡೋಗಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ, ಬಂದ ತಕ್ಷಣ ಹಶ್ವಾಗ್ತಿತ್ತ, ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಡಿದ್ದು. ಒಂದು ರಾಶಿ ಪಾತ್ರೆ ಇತ್ತು ನೋಡಿ, ನಾನು ತೊಳೆದಾಕಿದ್ದಾಯಿತು. ಇನ್ನು ಇವ್ರಿಗೆ ಸ್ವಲ್ಪ ಏನಾದರೂ ತಂಪಾಗಿ ಮಾಡಿಕೊಡು ಅಂತಿದ್ರು, ಹಾಗಾಗಿ ಎಳ್ನೀರು ತರಿಸಿದ್ದೀನಿ. ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ದೀನಿ. ಒಂದು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ಥರ ಬರುತ್ತೆ ಅಂತೇಳಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದಲ್ಲ, ಅದೆಲ್ಲ ಹಿಂಗೆ ಇದೆ, ಎಲ್ಲನೂ ಕೂಡ ತೆಗೆದಿಡಬೇಕು. ಏನು ನನ್ನ ಮಗನಿಗೆ ನಿದ್ದೆನೇ ಬರಲ್ಲ, ನಿಜವಾಗ್ಲೂ ನಿದ್ದೆ ಬರಲ್ಲ ನನ್ನ ಮಗನಿಗೆ. ನೋಡಿ, ನನಗೆ ಎಷ್ಟೊತ್ತು ತೂಗಿ ಸಾಕಾಯ್ತಂದ್ರೆ ಇವತ್ತು ತೂಗ್ತಾ ಇದ್ರೆ ಅಂತಾರೆ. ಅವನು ಇನ್ನಂಗೆ ಅನಿಸ್ತು, ನಿದ್ದೆ ಮಾಡಲ್ಲ, ಬೇಗ ಎದ್ದೊಳೋದು, ಬೇಗ ಮಲಗೋದು, 8 ಗಂಟೆಗೆ ದಬಕ್ಕಣದು, ತಿರ್ಗಿ ಬೇಗ 4 ಗಂಟೆ 5 ಗಂಟೆಗೆ ಎದ್ಬಿಡೋದು, ಇವೆಲ್ಲ ಮಾಡೋದು. ಅಯ್ಯೋ, ನಾವು ಯಾರು ಇದನ್ನ ರೂಢಿ ಮಾಡಿಲ್ಲ ಆಯ್ತಾ. ಅವರೇನೆ ರಾತ್ರಿ ಬೇಗ ಮಲಗ್ತಾರೆ, ಬೆಳಗ್ಗೆ ಬೇಗ ಎದ್ದೇಳ್ತಾರೆ. ಇನ್ನು ಇವತ್ತು ಒಂದು 3 ಮನೆ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು ಒಂಥರ. 2ನೇ ಮನೆ ಇತ್ತಲ್ಲ, ಆ ಮನೇಲಿ ದೇವ್ರ ಮನೆ ಜಾಸ್ತಿ ಇಷ್ಟ ಆಯಿತು. ಮೊದಲನೇ ಮನೆಯೂ ಇಷ್ಟ ಆಯಿತು.
ಆದರೆ ಲಾಸ್ಟಲ್ಲಿ ನೋಡಿದ್ವಲ್ಲ ಆ ಮನೆ ಮಾತ್ರ ಎಷ್ಟು ದೊಡ್ಡದು ಗೊತ್ತಾ, ತುಂಬ ಚೆನ್ನಾಗಿದೆ. ಬಟ್ ಅಡುಗೆ ಮನೆ ಒಂಚೂರು ಅಡುಗೆ ಮನೆ ಚಿಕ್ಕದು. ಹಂಗೆ ಏನಾದ್ರು ಒಂದು ಮೈನಸ್ ಇರುತ್ತೆ, ಏನಾದ್ರು ಒಂದು ಪ್ಲಸ್ ಇರುತ್ತೆ. ಎಲ್ಲಾನು ಪ್ಲಸ್ ಇರೋದೇ ಬೇಕು ಅಂದರೆ ತಾಳ್ಮೆಯಿಂದ ನಿಧಾನ ಕೊಡ್ಬೇಕಷ್ಟೇ. ಹೌದು, ಇವರು ಇವತ್ತಿಗೆ ಸಾಕು ಒಂದು 3 ಮನೆ ನೋಡಿರೋದು. ಇನ್ನ ಬೇರೆ ಬೇರೆ ಥರ ಎಲ್ಲಾನು ಇರುತ್ತೆ. ಇದನ್ನೇ ನೀನು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಇನ್ನ ಬೇರೆ ಬೇರೆ ಕಡೆ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ ನಿನಗೆ. ಎಲ್ಲಾನು ನೋಡ್ಬಿಟ್ಟು ಒಂದ್ಸಲ ಡಿಸೈಡ್ ಮಾಡೋಣ, ಒಂದೇ ಸಲ ದುಡ್ಕೋದು ಬೇಡ ಅಂತೇಳಿ. ಇವಾಗ ನೋಡಿದ ತಕ್ಷಣ ಆಸೆ ಆಯ್ತದ, ಓ ಚೆನ್ನಾಯ್ತಪ್ಪ ಸಾಕು ಇದ್ಬಿಡೋಣ ಅಂತ. ಆಮೇಲೆ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಇನ್ನೂ ಏನಾದ್ರು ಬೇಕು ಅನ್ಸುತ್ತೆ. ಹೌದು, ಅದಕ್ಕೆ ನೋಡೋಣ ನಿಧಾನಕ್ಕೆ. ಮತ್ತೆ ಆಮೇಲೆ ದುಡ್ಡು ಕೊಟ್ಟು ಅಂತೀವ, ಒಂದು ಸಣ್ಣದು ಏನಾದ್ರು ಪ್ರಾಬ್ಲಮ್ ಆಯ್ತಾ ಮತ್ತೆ ಇಷ್ಟೊಂದು ಕೊಟ್ಟು ಹಿಂಗಾಯ್ತಾ ಅಂತ ಅನ್ಸ್ಕೊಳೋದು ಬೇಡ. ಅವೆಲ್ಲ ಏನೇನೋ ಇರುತ್ತೆ. ಮನೆ ಜಾಗ ಏನೇ ಹುಡ್ಕೋದು ನಿಧಾನಕ್ಕೆ ಹುಡುಕ್ಬೇಕು. ಹೌದು, ನೋಡೋಣ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟಲ್ಲಿ ತಿಳಿಸಿ. ಮನೆ ನನಗೆ 2ನೇ ಮನೆ ದೇವ್ರ ಮನೆ ಇತ್ತಲ್ಲ, ಅದು ಈಗಲೂ ಕೂಡ ಕಣ್ಣು ಕುಗ್ತಾ ಇದೆ, ಚೆನ್ನಾಗಿತ್ತಲ್ಲ ಅಂತೇಳಿ. ಇನ್ನು ಜಾಣು ಇದ್ರಲ್ಲ ಇವತ್ತು, ಹಾಗಾಗಿ ಬೇರೆ ಮನೆ ನೋಡ್ಲಿಕ್ಕಾಗಲಿಲ್ಲ. ಅವ್ರು ಇನ್ನೂ 1-2 ಮನೆ ತೋರಿಸ್ತೀನಿ ಅಂತ ಹೇಳಿದ್ರು. ಆದರೆ ಇವರು ಒಂಥರ ಕಿರಿಕಿರಿ ಮಾಡ್ಕೊತಿದ್ರು. ಬಿಸಿಲಲ್ವಾ, ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾರ್ ಒಳಗಡೆ ಕೂರಿಸ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ಚೆನ್ನಾಗಿದ್ರು, 1-2 ಮನೆ ನೋಡೋವರೆಗೂ. 3ನೇ ಮನೆಗೆ ಜಾಣ ಸಾಕಾಗ್ತಿತ್ತು. ಅದಕ್ಕೆ ಸರಿ ಅಂದ್ಬಿಟ್ಟು ನಾವು ಬಂದ್ವಿ. ಜಾಣು ಬರಪ್ಪ, ಅಮ್ಮ ಜ್ಯೂಸ್ ಮಾಡ್ಲಿ ಬಾ. ಬಾ ತಿರ್ಕೊಂಡು ಇಬ್ರು ಏನು ಹಚ್ಚಿ ಹೊಡೆದ್ಬಿಟ್ಟಿದ್ರ ಇಬ್ರು. ಸೇಮ್ ಕಣ್ಣು ಮಾತ್ರ ಕಲರ್ ಚೇಂಜ್ ಐತಿ ಒಂದು. ನಾಚಿಕೆ ಆಯ್ತು ನನಗೆ. ಈಗ ಸ್ವಲ್ಪ ನಾನು ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ. ಹಾಗೆ ಏನೇನು ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ರೀ. ನನ್ನ ಮಗನ್ನ ಫಸ್ಟು ಡ್ಯಾಡು ಹತ್ರ ಕೊಡಬೇಕು. ಬರವಾ ಬಾ ಅಮ್ಮ, ಏನೋ ತೋರಿಸ್ಬೇಕಂತ ಬಾ. ನೋಡ್ಬೇಕು, ಫುಲ್ಲು ತಿರುಗ್ಬೇಕು ಎಲ್ಲ ಕಡೆ. ಅಲ್ಲಂತೂ ಮನೆಗಳನ್ನೆಲ್ಲ ಹೆಂಗ್ ನೋಡ್ತಿದ್ದಾರೆ ಅಂದ್ರೆ ಹಿಂಗೆ ಎಗ್ಲು ಮೇಲೆ ಮಲ್ಕೊಂಡ್ಬಿಟ್ಟು ಸುತ್ತ ನೋಡೋದು, ನಮ್ಗಿಂತ ಜಾಸ್ತಿ ನೋಡೋದು. ಏನೋ ಲೈಟ್ ಎಲ್ಲ ಇತ್ತಲ್ಲ ಅಲ್ಲಿ, ಕಲರ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅಂತ. ಹೊರಗಡೆ ಬಂದ್ರೆ ಮಾತ್ರ ಆಗ್ತಿರ್ಲಿಲ್ಲ, ಬಿಸಿಲಲ್ಲ, ಬಚ್ಚಿ ಮೆರಿತಾರೆ, ಬಚ್ಚಿಕೊಬಿಡೋರು. ಹೋಗಿ ಇವಾಗ ಡ್ಯಾಡು ಹತ್ರ ಬಾ ಬಾ. ಪಪ್ಪ ಪಪ್ಪ ಅಂತದ ಈಗ ನನ್ನ ಮಗ. ಡೇಟ್ಸಲ್ಲಿ ಒಂದು 3-4 ಥರ ಇತ್ತು. ಇದು ಚೆನ್ನಾಗಿತ್ತು, ಹಂಗಾಗಿ ಇದೊಂದು ತೊಗೊಂಡಿದ್ದೀನಿ. ಅಪ್ಪಗೆ ಇಷ್ಟ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅವ್ರಿಗೆ ಎಲ್ಲ ಥರ ಡೇಟ್ಸ್ಗಳನ್ನ ಟೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಅಂತ. ಹಂಗಾಗಿ ಹೋದಾಗೆಲ್ಲ ಯಾವ್ಯಾವ್ದು ಹೊಸದು ಕಾಣಿಸುತ್ತೆ ಅದನ್ನು ತೊಗೊಂಡು ಬರ್ತೀವಿ. ಇನ್ನು ಅಂಜೂರನ ಒಂದು 1/4 kg ತೊಗೊಂಡು ಬಂದೆ ಅಷ್ಟೇ. ನೋಡಿ, ಇದು ಇವ್ರಿಗೆ ಇಷ್ಟ ಆಗಲ್ಲ, ನನಗೆ ಮಾತ್ರ ಇಷ್ಟ ಆಗೋದು. ಅದಕ್ಕೆ ಹಂಗೆ ತಿನ್ಬೋದು. ನೀನು ನೆನೆಸ್ಬಿಟ್ಟು ಅದು ದಪ್ಪ ಆಗಿರ್ತದಲ್ಲ, ತಿನ್ನಕ್ಕಾಗಲ್ಲ. ಅದನ್ನ ಹಂಗೆ ತಿನ್ಬೇಕು, ನೆನೆಸ್ಬಿಟ್ಟೆ ತಿನ್ಬೇಕು. ಅದೇ ಇವ್ರಿಗೆ ಹಂಗಂಗೆ ಕೊಡಬೇಕು. ನಾನು ಸ್ವಲ್ಪ ಸೋಪ್ ಮಾಡಿ ಕೊಡ್ತೀನಲ್ಲ, ಅದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಇನ್ನು ಬಾದಾಮ್ ಬಂದು 1 kg ತೊಗೊಂಡು ಬಂದೆ. ನಮ್ಮ ಮನೇಲಿ ಜಾಸ್ತಿ ಖಾಲಿ ಆಗುತ್ತೆ ಬಾದಾಮ್. ಇವ್ರಿಗೆ ತುಂಬ ಇಷ್ಟ ಇದೆ. ಇನ್ನು ಜಾಣುಗೆ, ಇವಾಗ ನಮಗೆ ಅಮ್ಮ ಇದ್ದಾರೆ, ಅಮ್ಮಗೆ ಎಲ್ಲರಿಗೂ ಆಗುತ್ತಲ್ಲ ಅಂದ್ಬಿಟ್ಟು 1 kg ತಗೊಂಡಿದ್ದೀನಿ. ಇನ್ನು ವಾಲ್ನಟ್ ಒಂದು 1/4 kg ತೊಗೊಂಡೆ. ನಮ್ಮ ಮನೇಲಿ ಇದು ಅಷ್ಟಾಗಿ ಯಾರಿಗೂ ಇಷ್ಟ ಆಗಲ್ಲ. ಇದು ಸ್ವಲ್ಪ ಕಹಿ ಇರುತ್ತಲ್ವ, ಹಂಗಾಗಿ ತಿನ್ನಲಿಕ್ಕೆ ಒಂಚೂರು ಹಿಂಸೆ ಪಡ್ಕೊಳ್ತಾರೆ. ನನಗಿಷ್ಟ. ಇನ್ನು ಜಾಣಗೂ ಇನ್ಮೇಲೆ ಕೊಡಬೇಕು. ಮಕ್ಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ತರಿಸಿದ್ದೀನಿ. ಸ್ವಲ್ಪನೇ ಕೊಡೋದು ಅಷ್ಟೇ. ಇದು ಬಂದು ಸೋಂಪು. ಇದಕ್ಕೆ ಏನಂತಾರಪ್ಪ? ಜೀರಿಗೆ. ಇದ್ರ ಮೇಲೆ ಏನೋ ಹೆಸರೇ ಬರ್ದಿಲ್ಲ. ಅದೇನೋ ಹಾಕಿರ್ತಾರೆ ನೋಡಿ, ಓಂಕಾಳು, ಸೋಂಪು ಎಲ್ಲಾನು ಮಿಕ್ಸ್ ಮಾಡಿ ಹಾಕಿರ್ತಾರಲ್ಲ, ಅದು ಇದು. ಇವ್ರು ಇವಾಗ ತಿಂತಾ ಇರ್ತಾರೆ. ಏನಂದ್ರೆ ಅದಕ್ಕೇನಂತಾರೆ, ಈಗ ಸ್ವೀಟ್ ಎಲ್ಲ ಕೋಟ್ ಮಾಡಿರ್ತಾರೆ ನೋಡಿ, ಆ ಥರದ್ದು ತರಿಸ್ಕೊಂಡು ತಿಂತಾರೆ ಇವರು. ಅದನ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರದ್ದು ತರಿಸಿದ್ದೀನಿ. ಇದರಲ್ಲಾದರೆ ಶುಗರ್ ಏನು ಆ್ಯಡ್ ಮಾಡಿಲ್ಲ, ತಿಂದಕ್ಕೂ ಚೆನ್ನಾಗಿ ಅನಿಸುತ್ತೆ ಅಂತ. ಜಿಮ್ಗೆ ಹೋಗ್ಲಿಕ್ಕೆ ಶುರು ಮಾಡ್ಕೊಂಡ್ಮೇಲೆ ಜೀರಿಗೆ, ಸೋಂಪು ಎಲ್ಲ ತಿಂತಿದ್ದಾರೆ, ಡೈಜೆಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಇನ್ನು ಇದು ಕಾಳು, ಅಲಸಂದೆ ಕಾಳನ್ನ ಫ್ರೈ ಮಾಡಿರ್ತಾರೆ, ಆಯಿಲಲ್ಲ, ನಾರ್ಮಲಾಗಿ ಮರಳು ಹಾಕ್ಬಿಟ್ಟು ಉರಿತಾರೆ ನೋಡಿ, ಆ ಥರ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿರ್ತಾರೆ. ಇದನ್ನು ನಾನು ಒಂದು ಅರ್ಧ kg ತೊಗೊಂಡು ಬಂದಿದ್ದೀನಿ. ಪ್ರೋಟೀನ್ ಬೀನ್ಸ್ ಅಂತ ಇದು. ಇದರೊಟ್ಟಿಗೆ ಇದು ಬ್ರೆಜಿಲ್. ಇದೂ ಅಷ್ಟೇ ಸ್ವಲ್ಪ ಕಹಿ ಇರುತ್ತೆ. ಮಕ್ಕಳು ಕೊಡ್ದಿದ್ದನ್ನು ದೊಡ್ಡವರು ದಿನಕ್ಕೂ ತೊಗೊಳ್ಬೋದು. ತುಂಬಾ ಒಳ್ಳೇದಿದು. ಈಗ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾನು ಯಾವಾಗಾದ್ರೂ ಒಮ್ಮೆ ಶೇರ್ ಮಾಡ್ತೀನಿ. ಇದು ನಂದು 100 ಗ್ರಾಮ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ನೋಡೋಣ, ತಿನ್ನೋಣ, ಇಷ್ಟ ಆದರೆ ಇಷ್ಟ ಮಾಡೋಣ ಅಂತ.
ಇನ್ನು ಕಲ್ಸಕ್ಕರೆ ಬಂದು 1 kg ತೊಗೊಂಡೆ. ಏನಾದರೂ ಸ್ವೀಟ್ ಏನಾದರೂ ಮಾಡಿದಾಗ ಬೇಕಾಗುತ್ತಲ್ಲ, ಅದು ಇವಾಗ ಸಮ್ಮರಲ್ಲಂತೂ ದೇಹಕ್ಕೆ ತುಂಬಾ ತಂಪು ಕಲ್ಸಕ್ಕರೆ, ಹಂಗಾಗಿ 1 kg ತರಿಸ್ಕೊಂಡಿದ್ದೀನಿ. ಇಷ್ಟೇ, ಏನಿಲ್ಲ. ಎಲ್ಲ ಎತ್ತಿಟ್ಬಿಟ್ಟು ಇವ್ರಿಗೆ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ. ಬಂದ ಕೂಡಲೇ ಫಸ್ಟೇ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಬಿಟ್ಟಿದ್ದೆ. ರಾತ್ರಿನೇ ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮೊದಲು ನಾನು ಒಂದು ಜಾರ್ಗೆ ಒಂದು 4ರಿಂದ 5 ಗೋಡಂಬಿ, ಒಂದು 4 ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅಂಜೂರ ಕೂಡ ಸೇರಿಸ್ತಾ ಇದ್ದೀನಿ. 3 ಕೂಡ ನೆನೆಸಿದ್ದೆ. ಇನ್ನು ಇದು ಬಂದು ಪಂಪ್ಕಿನ್ ಸೀಡ್ಸು 1 ಸ್ಪೂನು, ಹಾಗೆ ಸನ್ಫ್ಲವರ್ ಸೀಡ್ಸು 1 ಸ್ಪೂನು, ಇದರೊಟ್ಟಿಗೆ ದ್ರಾಕ್ಷಿ 1 ಸ್ಪೂನು, ಚಿಯಾ ಸೀಡ್ಸ್ನ ನಾನೊಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಡೇಟ್ಸ್ನ ಸೇರಿಸ್ತಾ ಇದ್ದೀನಿ. ಒಂದನ್ನೇ ಹಾಕ್ಕೊಂಡೆ, ಆಮೇಲೆ 2 ಬೇಡ, ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅಂತೇಳಿ. ಯಾಕಂದರೆ ಇದಕ್ಕೆ ನಾನು ಬಾಳೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ನಾನು ಒಂದು ಪೂರ್ತಿ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣು ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಸ್ವೀಟ್ನ ಆ್ಯಡ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ, ಅದರಲ್ಲೇ ಸ್ವೀಟ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಇವಾಗ ಎಳ್ಳೀರು ಸೇರಿಸ್ತಾ ಇದ್ದೀನಿ. ಹಾಲೆಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಲಿಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ಥರ ಎಳ್ಳೀರನ್ನ ಬಳಸ್ಕೊಂಡು ಮಾಡ್ಬೋದು. ಎಳ್ಳೀರು ಕೂಡ ಸ್ವೀಟ್ ಇರುತ್ತಲ್ವ, ಹಂಗಾಗಿ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಈ ಸಮ್ಮರ್ಗಂತೂ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಇದು. ಫ್ಯಾಟ್ ಲಾಸ್ ಮಾಡ್ತಾಯಿದ್ದೀನಿ ಅನ್ನೋರು ಸ್ವಲ್ಪ ಹಿತ್ಮಿತ್ವಾಗಿ ಕುಡಿಬೇಕು, ಯಾಕಂದರೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸು ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಲ್ವ, ಹಾಗಾಗಿ. ಇನ್ನು ಅಪ್ಪುಗೂ ಕೂಡ ಇದು ತುಂಬಾ ಇಷ್ಟ ಆಯಿತು. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಕುಡಿದ್ರೆ ಇನ್ನೂ ಚೆನ್ನಾಗಿ ಅನಿಸೋದು, ಅವ್ರು ಅದನ್ನೇ ಹೇಳ್ತಿದ್ರು. ಆದರೆ ಒಂಚೂರು ಕ್ರೇವಿಂಗ್ ಆಗ್ತಿತ್ತು ನೋಡಿದ ತಕ್ಷಣ, ಹಾಗಾಗಿ ಹಂಗೆ ಕುಡಿದ್ವಿ. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನೋಡಿದ್ದು ಮನೆಗಳಲ್ಲಿ ನಿಮಗೆ ಯಾವ ಮನೆ ಇಷ್ಟ ಆಯಿತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ.